ಪ್ರಿಯಾಂಕ ಖರ್ಗೆ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಪ್ರಭಾವಿ ಸಚಿವರು. ಪ್ರಭಾವಿ ಅಂದರೆ AICC ಅಧ್ಯಕ್ಷರವ್ರ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಹಿರಿಯರು. ಅವ್ರದ್ದೇ ಆದ ಒಂದು ರಾಜಕೀಯ ಅನುಭವ ಸಾಮರ್ಥ್ಯ ಇದೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಪುತ್ರ ಅಂತ ಒಂದೇ ಲೆವೆಲ್ಗೆ ಸಚಿವರಾಗಿದ್ದಾರೆ. ಆಗಲಿ ಸಂತೋಷ. ಗ್ರಾಮೀಣಾಭಿವೃದ್ಧಿ ಸಚಿವರು, ನೀವು ಸಚಿವರಾಗಿ ಇಲಾಖೆ ಬಗ್ಗೆ ಗಮನ ಹರಿಸಿದೆ. ಜೊತೆಗೆ ಗುಲ್ಬರ್ಗ ಜಿಲ್ಲೆ ಭಾಳಷ್ಟು ಕಲ್ಯಾಣ ಕರ್ನಾಟಕ ಹಿಂದೆ ನಮ್ಮ ನಾಯಕರು ಯಡಿಯೂರಪ್ಪನವರು ಭಾಳಷ್ಟು ಹಣವನ್ನು ಬಿಡುಗಡೆ ಮಾಡಿದರು. ಇದ್ರ ಬಗ್ಗೆ ಗಮನಿಸಿ ಆ ಭಾಗದ ಜಿಲ್ಲೆಗಳು ಹಳ್ಳಿಗಳು ಅಭಿವೃದ್ಧಿ ಮಾಡಿರಿ. ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡಿರಿ. ಕುಡಿಯುವ ನೀರಿಗೆ ಆದ್ಯತೆ ಕೊಡಿರಿ. ಆಸ್ಪತ್ರೆಗಳು ಬಗ್ಗೆ ಗಮನ ಹರಿಸಿ. ಅದರ ಬದಲಾಗಿ ಬರೇ ದಿನನಿತ್ಯ ಒಂದು ರೀತಿ ಸೂಪರ್ CM ರೀತಿ ವರ್ತನೆ ಮಾಡ್ತಿದ್ದಾರೆ. ನಮಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ, ಪ್ರಿಯಾಂಕ ಖರ್ಗೆ ಅವರು ಸಿದ್ದರಾಮಯ್ಯನವರ ಓವರ್ಟೇಕ್ ಮಾಡಿ, ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಅಂತ ಒಂದೇ ಕಾರಣಕ್ಕೆ ಎಲ್ಲ ಇಲಾಖೆಗಳಲ್ಲೂ ಹಸ್ತಕ್ಷೇಪ ಮಾಡ್ತಾರೆ. ದಿನನಿತ್ಯ ಭಾರತೀಯ ಜನತಾ ಪಾರ್ಟಿಯನ್ನು, ನರೇಂದ್ರ ಮೋದಿಯವ್ರನ್ನ, ಸಂಘ ಪರಿವಾರನ ಟೀಕೆ ಮಾಡಿದೆ ಒಂದು ಗುರಿಯಾಗಿಬಿಟ್ಟಿದೆ. ನಾನು ಕೇಳ್ತೀನಿ, RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದರಡಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ್ ದಳ ಇರ್ಬೋದು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಭಾಳಷ್ಟು ನಮ್ಮ ಸಂಘ ಪರಿವಾರದ ಅಂಗಸಂಸ್ಥೆಗಳಿದೆ. ಸಂಘ ಪರಿವಾರ ಯಾವತ್ತೂ ಒಬ್ಬ ವ್ಯಕ್ತಿಯ ಪರವಾಗಿ ನಿಲ್ಲಲ್ಲ. ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಸಂಕಷ್ಟ ಸಮಯದಲ್ಲಿ ಪ್ರಾಣ ತ್ಯಾಗ ಬಲಿದಾನವನ್ನು ಮಾಡಿ ಬೇರೆಯವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸಂಘ ಪರಿವಾರ ಮಾಡ್ತದೆ. ಆದರೆ ಸಂಘ ಪರಿವಾರ ನಡೆಸ್ತಕ್ಕಂಥ ಚಟುವಟಿಕೆಗಳು ಶಾಲಾ ಕಾಲೇಜುಗಳಲ್ಲಿ ನಡೆಸಬಾರ್ದು, ಸಾರ್ವಜನಿಕ ಮತ್ತು ಸರ್ಕಾರಿ ಅಂಗಳದಲ್ಲಿ ನಡೆಸಬಾರ್ದು, ಮೈದಾನದಲ್ಲಿ. ನಾನು ಕೇಳ್ತೀನಿ, ಪ್ರಿಯಾಂಕ ಖರ್ಗೆ ಅವರೇ, RSS ಯಾವತ್ತೂ ರಾಷ್ಟ್ರಭಕ್ತ ಸಂಸ್ಥೆ, ನಿಸ್ವಾರ್ಥ ಸೇವಾ ಮನೋಭಾವನೆ ಇಟ್ಕೊಂಡು ಭೂಕಂಪ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಅನೇಕ ಸಂಕಷ್ಟದ ಸಂದರ್ಭದಲ್ಲಿ ಅವರ ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ. ಅಂಥ ಸಂಘದ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಿಲ್ಲ. ಇದು ನಿಮಗೆ ಶೋಭೆ ತರುತ್ತಾ? ಸಿದ್ದರಾಮಯ್ಯವ್ರಿಗೆ ಪತ್ರ ಬರೀತೀರಿ, ನನಗೆ ಅಧಿಕಾರ ಇದ್ದಿದ್ರೆ ನಾನು ಬ್ಯಾನ್ ಮಾಡಿಬಿಡ್ತಿದ್ದೆ ಅಂತ ಹೇಳ್ತೀರಿ. ಅದಕ್ಕೆ ಅವ್ರು ಧ್ವನಿಗೂಡಿಸಿ BK ಹರಿಪ್ರಸಾದ್ ಹಿರಿಯರು ತಾಲಿಬಾನ್ ಸಂಸ್ಕೃತಿ ಹೋಲಿಸಿದ್ದಾರೆ. ನಾಚಿಕೆ ಆಗಲ್ವಾ ಹರಿಪ್ರಸಾದ್ರವರೇ? ದಿನೇಶ್ ಗುಂಡ್ರವರು ಧ್ವನಿಗೂಡಿಸಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಸಿದ್ದರಾಮಯ್ಯನವರು ತಮಿಳುನಾಡಿನ ಮಾದರಿಯಲ್ಲಿ ನಾವು ಆಲೋಚನೆ ಮಾಡ್ತೀವಿ ಅಂತ ಹೇಳಿದರೆ, ಸಿದ್ದರಾಮಯ್ಯನವರೇ, ಪ್ರಿಯಾಂಕ ಖರ್ಗೆ ಅವರೇ, ದಿನೇಶ್ ಗುಂಡ್ರಾವ್ BK ಹರಿಪ್ರಸಾದ್ ಸಚಿವರಾಗಬೇಕಂತೇಳಿ ಮೊದಲು ಯಾವ ರೀತಿ ಸಿದ್ದರಾಮಯ್ಯನ ಜೊತೆ ಸಂಘರ್ಷಿತ್ತು, ಈ ಸಚಿವರಾಗಬೇಕಂತೇಳಿ ಏನು ಬೇಕಂತ ಮಾತಾಡಿ ಸಹಿಸ್ಕೊಳ್ತಾರ? ನಾನು ಕೇಳ್ತೀನಿ, PFI, STPI ಅನೇಕ ದೇಶದ್ರೋಹಿ ಸಂಘಟನೆಗಳು ಸರ್ಕಾರಿ ಜಾಗಗಳನ್ನೇ ಕಬಳಿಸಿದ್ದಾರೆ. ಸಿದ್ದರಾಮಯ್ಯನವರ ಜಿಲ್ಲೆಯಲ್ಲಿ ಒಬ್ಬ ಅಲ್ಪಸಂಖ್ಯಾತ ಆ ಶಾಲೆಯನ್ನು ವಸತಿ ಮಾಡಿಕೊಂಡಿದ್ದಾರೆ. ಇದು ನಿಮಗೆ ಶೋಭೆ ತರುತ್ತಾ? ಮಚ್ಚು, ತಲವಾರು, ಚೈನು, ಚಾಕು, ಚೂರಿ ಸಂಸ್ಕೃತಿ ಕೆಲವು ದೇಶದ್ರೋಹಿಗಳು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿದರು. ಮೈಸೂರಿನಲ್ಲಿ ಉದಯಗಿರಿ ಠಾಣೆ ಮೇಲೆ ಬೆಂಕಿ ಹಚ್ಚಕ್ಕೆ ಪ್ರಯತ್ನ ಮಾಡಿದರು. ಇಲ್ಲೇ ನಮ್ಮ ಚನ್ನಗಿರಿಯಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ ಇದ್ದಾರೆ. ಚನ್ನಗಿರಿಯಲ್ಲಿ ಪೊಲೀಸ್ ಠಾಣೆಗಳ ಮೇಲೆ ಗುಂಡಾಗಿರಿ ಮಾಡಿದರು. ಇವರು ನಿಮಗೆ ದೇಶದ್ರೋಹಿಗಳಲ್ವ? ದೇಶ ಪ್ರೇಮಿಗಳ ಸಂಘ ಪರಿವಾರ ದೇಶ ಪ್ರೇಮ ರಾಷ್ಟ್ರಭಕ್ತ ಸಂಸ್ಥೆ. ಭಾರತ್ ಮಾತಕಿ ಅಂತ ಗೋಷ್ಠಿ ಅಷ್ಟೇ ಕೂಗೋದು ಗೊತ್ತು, ಭಾರತ ಮಾತಕಿ ಧಿಕ್ಕಾರ ಕೂಗೋದು ಗೊತ್ತಿಲ್ಲ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೆಲವು ಸಂಘಟನೆಗಳು ಕೂಗ್ತಾರಲ್ಲ, ಅವರನ್ನ ವೈಭವೀಕರಿಸ್ತೀರಿ. ಸಿದ್ದರಾಮಯ್ಯನವರೇ, ಪ್ರಿಯಾಂಕ ಖರ್ಗೆ ಅವರೇ, ಭಾಳಷ್ಟು ಜನ ಸಚಿವರು ಸಂತೋಷ್ ಲಾಡಿಯಿಂದ ಹಿಡಿದು ಪ್ರಿಯಾಂಕ ಖರ್ಗೆ ಅವರಿಗೆ ಬೆಂಬಲವನ್ನು ಸೂಚಿಸಿ ಮಾತಾಡ್ತಾರೆ ಮಾಧ್ಯಮದಲ್ಲಿ. ನಾನು ಹೇಳ್ತಾ ಇದ್ದೀನಿ, ಇನ್ನು ಕೇವಲ ಸರ್ಕಾರ ನಿಮ್ಮದು ಯಾವುದು ನವಂಬರ್ 26 ಬರೆದಿಟ್ಕೊಳ್ರಿ. ಹೊಡೆದಾಟ ಬಡದಾಟ ನಿನ್ನೆ ಡಿನ್ನರ್ ಪಾಲಿಟಿಕ್ಸ್ ಆಗಿದೆ. ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಶಾಸಕರ ಬಲಾಬಲ,
ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಬೇಕಂತ ಹೇಳ್ತಾರೆ. ಪರಮೇಶ್ವರ್ ಅದೇ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ? ಇಲ್ಲ ಹೈಕಮಾಂಡ್ ಬಲ ಇದ್ದರೆ ಸಾಕು. ಈ ರೀತಿ ನಿಮ್ಮಲ್ಲಿ ಸಂಘರ್ಷ ಆಗುತ್ತಲ್ಲ, ಇದನ್ನು ಡಿನ್ನರ್ ಪಾಲಿಟಿಕ್ಸ್ ಮುಖಾಂತರ ಬಡದಾಟ ಆಗ್ತದವೆ. ನವಂಬರ್ 26 ಸೂರ್ಯಚಂದ್ರ ಎಷ್ಟು ಸತ್ಯನೋ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ. ಅದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ಸಂಘ ಪರಿವಾರ ಬಗ್ಗೆ ಮಾತಾಡ್ತೀರಾ? ಸಂಘ ಪರಿವಾರ ದೇಶದ್ರೋಹಿ ಸಂಸ್ಥೆ ಅಲ್ಲ, ರಾಷ್ಟ್ರಭಕ್ತ ಸಂಸ್ಥೆ. ಭಾರತ್ ಮಾತೆಗೆ ಜೈ ಅಂತಾರೆ, ಪಾಕಿಸ್ತಾನ್ ಜಿಂದಾಬಾದನ್ನು ನಿಲ್ಲಿಸ್ತಾರೆ. ಸಾಮರಸ್ಯನೂ ಗೊತ್ತು, ಸಂಘರ್ಷನೂ ಗೊತ್ತು. ಹಾಗಾಗಿ ಇನ್ನು ಮುಂದೆ ಸಂಘ ಪರಿವಾರದ ಬಗ್ಗೆ ಮಾತಾಡಿದ್ರೆ ಸಹಿಸಲ್ಲ ಅಂತ ನಾವು ಯಾರ್ಯಾರು ಸಂಘದ ಬಗ್ಗೆ ಹೇಳಿಕೆ ಕೊಡ್ತಾರಲ್ಲ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತೆ ನೋಡಿ. ಪ್ರಿಯಾಂಕ ಖರ್ಗೆ ಅವರೇ, ನಿಮಗೆ ಬೆದರಿಕೆ ಕರೆಗಳು ಬರ್ತಾ ಇಲ್ಲ. ನೀವು ಗುಲ್ಬರ್ಗದಲ್ಲಿ ಯಾವ ವ್ಯಕ್ತಿ ಮೇಲೆ ಕೇಸ್ಗಳು ಹಾಕಿ ಅವ್ರಿಗೆ ಏನೇನಾಯ್ತು ಎಲ್ಲ ಗೊತ್ತಿದೆ. ನಿಮ್ಮದು ಗುಂಡಾಗಿರಿ ಸಂಸ್ಕೃತಿ, ಗುಂಡಾ ರಾಜ್ಯ ನಿಮ್ಮದು. ಒಂದು ರೀತಿ ಗುಲ್ಬರ್ಗ ಭಾಗದ್ರೆ ಗುಂಡಾ ರಾಜ್ಯ ಮಾಡೋಕ್ಕೆ ಹೊರಟುಬಿಡ್ತಾರೆ. ಇದು ನಡೆಯಲ್ಲ. ಕೆಲವು ಫೇಕ್ ಕರೆಗಳನ್ನು ನೀವೇ ಕರೆ ಮಾಡಿಸಿ, ನೀವೇ ಪೋಸ್ಟಿಂಗ್ ಹಾಕಿಸಿ ಈ ರೀತಿ ಕಪಟ ನಾಟಕ ಆಡೋದು ಬೇಡ ಪ್ರಿಯಾಂಕ ಖರ್ಗೆ ಅವರೇ. ಇದರ ಬದಲಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಇಲಾಖೆ ಜವಾಬ್ದಾರಿಯಿಂದ ಕೆಲಸ ಮಾಡಿರಿ, ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿ ತೋರಿಸ್ರಿ. ಈ ರೀತಿ ಅನಗತ್ಯವಾಗಿ ಸಂಘದ ಬಗ್ಗೆ ಸಂಘ ದೊಣ್ಣೆ ಹಿಡಿತ, ಅದರ ಸಂಕೇತ ಏನು ಗೊತ್ತಿದೆಯಾ? ಡಿ ಕೆ ಶಿವಕುಮಾರೇ ಕರಿ ಟೋಪಿ ಬಾರ ಇಲ್ಲಿ ಶಾಸಕರ ಅವಮಾನ ಮಾಡ್ತಾರಲ್ಲ. ಸಂಘ ಯಾವತ್ತೂ ಯಾರನ್ನು ದ್ವೇಷ ಮಾಡಲ್ಲ. ಸಂಘದ ದೇಹ ಧೋರಣೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಹಗುರವಾಗಿ ಮಾತಾಡಬಾರ್ದು. ಮಾತಾಡಿದ್ರೆ ಸಹಿಸಲ್ಲ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.